ಹೇ ಹಾಲ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಚಾನಲ್. ನಿಮಗೆ ಗೊತ್ತು, ಇತ್ತೀಚೆಗೆ ಒಂದು ದಿವಸದಿಂದ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತದೆ. ಸುದೀಪ್ ಅವರು ಬಿಗ್ ಬಾಸ್ ಮನೇನ ಯಾರು ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಂತ. ಇದು ಸುಳ್ಳ ನಿಜನ, ಇವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಎಲ್ಲ ಬರ್ತಿದೆ. ಇದು ಸುಳ್ಳ ನಿಜನ ಅಂತ ನೋಡೋಣ ಬನ್ನಿ. ಖಂಡಿತವಾಗ್ಲೂ ಇದು ಫೇಕ್ ನ್ಯೂಸ್. ಆ್ಯಕ್ಚುಲಿ ಇದು ವಿಷ್ಣುವರ್ಧನ್ ಅವರ ಸಮಾಧಿನ ನೆಲಸಮ ಮಾಡಿದಾಗ ರೀಸೆಂಟಾಗಿ ಅವರು ಈ ವಿಡಿಯೋನ ಮಾಡಿದ್ದು. ಇದೇ ಥರ ರಾತ್ರೋರಾತ್ರಿನೇ ಅದನ್ನು ಕೂಡ ನೆಲಸಮ ಮಾಡಿದರು. ಆವಾಗ ಮಾಡಿದ ವಿಡಿಯೋ ಇದು. ಬಿಗ್ ಬಾಸ್ ಕೂಡ ಮಧ್ಯರಾತ್ರಿನಲ್ಲೇ ಎಲ್ಲ ಬೀಗ ಲಾಕ್ ಆಗಿರೋದು. ಸೊ ಆ ಒಂದು ಸಿಚುವೇಶನ್, ಈ ಒಂದು ಸಿಚುವೇಶನ್, ಎರಡೂ ಸಿಚುವೇಶನ್ನ ನೋಡಿಕೊಂಡು ಈ ವಿಡಿಯೋನ ಸುದೀಪ್ ಅವರ ಫಸ್ಟ್ ರಿಯಾಕ್ಷನ್ ಫಾರ್ ಬಿಗ್ ಬಾಸ್ ಅಂತ ವೈರಲ್ ಮಾಡಿದ್ದಾರೆ. ಸೊ ಇದು ಫೇಕ್ ವಿಡಿಯೋ. ಇದು ಬಂದ್ಬಿಟ್ಟು ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದಾಗ ಮಾಡಿರೋದು. ಸೊ ನೀವೇ ಬೇಕಂದರೆ ಕ್ಲಾರಿಫೈಗೆ ಚೆಕ್ ಮಾಡ್ಕೋಬಿಡಿ, ಇಲ್ಲಿ ಪ್ಲೇ ಆಗುತ್ತೆ ಅವ್ರು ಏನು ಮಾತಾಡಿದ್ದಾರೆ ಅಂತ. ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಏನಂದರೆ, ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ, ನಮ್ಮದೇ ಊರು, ನಮ್ಮದೇ ಕಲಾವಿದರು. ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಇನ್ನು ನಾವು ಓಡಾಡಿದ್ದಾಯ್ತು, ನೀವುಗಳು ಓಡಾಡಿದ್ದಾಯ್ತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು, ದಯವಿಟ್ಟು ಇದನ್ನು ಮಾಡಿಕೊಡಿ, ಸ್ವಲ್ಪ ನೋಡಿ. ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ಬೇಕಾಗಿರೋದು, ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆನೇ ಇಲ್ಲ, ಮುಗ್ದೋಯ್ತಲ್ಲ. ಮಾಡಾಗಿದೆ, ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು. ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನು ಮಾಡಬೇಕು ಅಂತ ನೋಡೋಣ. ಈಗ ಮೊನ್ನೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು, ಮಾಡಿದವ್ರದ್ದು ಬಿಡಿ. ಆ್ಯಂಡ್ ನೋವಾಗುತ್ತೆ, ಬಿಟ್ಟಾಕಿ, ಈಗೇನು ಪ್ರಾಬ್ಲಮ್ ಇಲ್ಲ. 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ. ನೀವೆಲ್ಲರೂ ಅದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕೈ ಚಾಚಿದ್ದು ಸಾಕು, ಇನ್ನೇನು ಮಾಡಬೇಕು ನಾವು ಮಾಡೋಣ. ಈಗ ಗೊತ್ತಾಯ್ತಲ್ಲ ಯಾವುದು ನಿಜ ಯಾವುದು ಸುಳ್ಳು ಅಂತ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದ ತಕ್ಷಣ ಅದು ಇವರೇ ಹೇಳಿದಾರಂತಲ್ಲ. ದಯವಿಟ್ಟು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಒಂದು ಸೆಲೆಬ್ರಿಟಿ ಮೇಲೆ. ಥ್ಯಾಂಕ್ ಯು.